ದೇವೇಗೌಡರಿಗೆ ದೇಶಕ್ಕಿಂತ ಕುಟುಂಬ ಮೊದಲು. ನರೇಂದ್ರ ಮೋದಿ ಹೇಳಿಕೆಗೆ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಮೋದಿ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ವ್ಯತ್ಯಾಸ ಇದೆ. ಇಂಥದೊಂದು ಹೇಳಿಕೆಯನ್ನ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ನೀಡಿದ್ದಾರೆ. ಪ್ರಧಾನಿ ಮೋದಿ ಕುಟುಂಬಕ್ಕೆ ನಮ್ಮ ಕುಟುಂಬಕ್ಕೆ ಭಾರಿ ವ್ಯತ್ಯಾಸ ಇದೆ. ಮೋದಿ ಹಿಂದೆ ಮುಂದೆ ಯಾರೂ ಇಲ್ಲ. ನಮ್ಮ ಕುಟುಂಬ ಇರೋದೇ ಈ ನಾಡಿನ ಅಭಿವೃದ್ಧಿಗೆ. ನಾವು ರೈತರಿಗಾಗಿ ಬದುಕಿದ್ದೇವೆ, ರೈತರಿಂದ ಉಳಿದಿದ್ದೇವೆ ಎನ್ನುವಂತ ವಿಚಾರವನ್ನ ಸಿಎಂ ಕುಮಾರಸ್ವಾಮಿ ಹೇಳಿದ್ರು. ನಮ್ಮ ಕುಟುಂಬ ಇರೋದೇ ಈ ನಾಡಿನ ಅಭಿವೃದ್ಧಿಗೋಸ್ಕರ. ನಾವು ಉಳಿದಿದ್ದೇ ನಾವು ರೈತರಿಂದಾಗಿ. ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸುನಿಲ್ ಸಿಎಂ ಕುಮಾರಸ್ವಾಮಿ ಅವರ ಜೊತೆಗೆ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ, ಯಾವ್ಯಾವ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ನೋಡೋಣ ಬನ್ನಿ. ಈಗಾಗಲೇ ನಿಖಿಲ್ ಪರವಾಗಿ ಸಿಎಂ ಕುಮಾರಸ್ವಾಮಿ ಅವರು ಪ್ರಚಾರಕ್ಕೆ ಮುಂದಾಗಿದೆ. ಅದು ಮದ್ದೂರು ತಾಲೂಕಿನಲ್ಲಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಅವ್ರನ್ನ ಬನ್ನಿ ಮಾತಾಡ್ತೀರಿ. ಯಾವ ರೀತಿಯಾಗಿ ಪ್ರಚಾರ ಆಯ್ತು ಸರ್? ಇವತ್ತು ಮದ್ದೂರು ತಾಲೂಕಿನ 2 ಗ್ರಾಮಗಳಲ್ಲಿ ಪ್ರಚಾರ ಮಾಡಿದ್ದೆ. ಮೊನ್ನೆ ನಾನು ಬರ್ಲಿಕ್ಕಾಗಿರಲಿಲ್ಲ, ಅದಕ್ಕೆ ಇವತ್ತು ಮಧ್ಯದಲ್ಲಿ ಆ 2 ಹಳ್ಳಿಗಳಿಗೆ ಬರ್ಲಿಕ್ಕಾಗಿರಲಿಲ್ಲ. ನಾವೊಂದು ಹಿನ್ನೆಲೆ ಹಳ್ಳಿಗೆ ಬಂದಿದ್ದೇವೆ. ಇವತ್ತು ಅದ್ಭುತವಾಗಿದೆ. ಮೊನ್ನೆ ರಾತ್ರಿ 10 ಗಂಟೆವರೆಗೂ ಸುಮಾರು 4-5 ಸಾವಿರ ಜನ ಕಾಯ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳೇನಿತ್ತು. ಅವ್ರಿಗೆ ಅಸಮಾಧಾನ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆ ಪುನಃ ಇವತ್ತು 2ನೇ ದಿವಸಕ್ಕೆ ಪುನಃ ಕಾರ್ಯಕ್ರಮ ಮಾಡಿದ್ದೇವೆ. ಒಳ್ಳೆ ರೀತಿಯ ಒಂದು ಪ್ರತಿಕ್ರಿಯೆಗಳಿದೆ. ಮಂಡ್ಯದಲ್ಲಿ ಯಾವುದೇ ಸಮಸ್ಯೆಗಳು, ಮಂಡ್ಯ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲೇ ಈ ಬಾರಿ ಅತ್ಯಂತ ಹೆಚ್ಚಿನ ಸ್ಥಾನಗಳು ಕಾಂಗ್ರೆಸ್ನ JDSನ ಅಭ್ಯರ್ಥಿಗಳು ಗೆಲ್ಲುವ ಯಾವ ಸಂಶಯಗಳಿಲ್ಲ. ರೈತರು ಕೂಡ ಅಲ್ಲಿ ಒಂದು ಗ್ರಾಮದಲ್ಲಿ ಚಂದ ಎತ್ತಿ ಚುನಾವಣೆ ಖರ್ಚಿಗೆ ದುಡ್ಡು ಕೊಡ್ತಾರೆ. ನಾನು ಕಳೆದ 2 ದಿನಗಳಿಂದ ಮಂಡ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಹಳ್ಳಿನಲ್ಲಿ ವೀಳ್ಯದೆಲೆ ಇಟ್ಟು ವೀಳ್ಯದೆಲೆಯಲ್ಲಿ ಹಣವನ್ನು ಕೊಡ್ತಕ್ಕಂಥ ಒಂದು ಪ್ರತಿ ಹಳ್ಳಿಯಲ್ಲಿ ಆ ಜನರ ಒಂದು ಭಾವನೆಗಳೇನಿದೆ ಅದಕ್ಕೆ ನಾನು ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಈಗಾಗಲೇ ಆ ರೀತಿಯಲ್ಲಿ ಸುಮಾರು 23 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಈ ಮದ್ದೂರಿನ ಭಾಗದ KM ದೊಡ್ಡಿ ಭಾಗದ ರೈತರು. ಅದೇ ರೀತಿಯಲ್ಲಿ ನಾನು ಮೊನ್ನೆ ಪ್ರವಾಸ ಮಾಡಿದಾಗಲೂ ಸುಮಾರು 35-40 ಸಾವಿರ ರೂಪಾಯಿಗಳು ಕೊಟ್ಟಿದ್ದಾರೆ ಹಳ್ಳಿಗಳಲ್ಲಿ. 500, 1000, 200 ಈ ರೀತಿ ಎಲ್ಲ ಕೊಟ್ಟಿರ್ತಕ್ಕಂಥದ್ದೇನಿದೆ. ಅವರ ಪ್ರೀತಿನೇ ನನಗೆ ರಕ್ಷೆ. ಒಂದು ಜನ ಕೂಡ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಹೇಳ್ತಾರೆ, ನಿಮ್ಮ ಅಭಿವೃದ್ಧಿ ಬಗ್ಗೆ. ಮತ್ತೆ ಎಲ್ಲೊಂದ್ ಕಡೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅವ್ರಿಗೆ ಕುಟುಂಬ ಮುಖ್ಯ, ದೇಶ ಮುಖ್ಯ ಅಲ್ಲ, ಬರೀ ಸುಳ್ಳು ಹೇಳ್ತಾರೆ ಅಂತ ಆರೋಪ ಮಾಡ್ತಾರೆ. ಇವತ್ತು ನಮ್ಮ ಕುಟುಂಬ ಇರತಕ್ಕಂಥದ್ದೇ ಈ ನಾಡಿನ ಅಭಿವೃದ್ಧಿಗೆ. ರೈತರ ಪರವಾಗಿ ನಾವು ಬದುಕಿದ್ದೇವೆ, ರೈತರಿಂದ ಉಳಿದಿದ್ದೇವೆ. ರೈತರಿಗೋಸ್ಕರ ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲರೂ ಸದಸ್ಯರು ಇವತ್ತು ರೈತ ಪರವಾಗಿ ಹೋರಾಟ ಮಾಡ್ಕೊಂಬಂದಂಥವ್ರು ರಾಜ್ಯದ ಅಭಿವೃದ್ಧಿಗೆ ನಮ್ಮ ಕಾಣಿಕೆ ಇದೆ. ಅದರಲ್ಲಿ ಯಾರೂ ಅದನ್ನು ಕಡೆಗಣಿಸ್ಲಿಕ್ಕಾಗೋದಿಲ್ಲ. ನರೇಂದ್ರ ಮೋದಿ ಅವರಿಗೆ ಯಾರು ಹಿಂದೆ ಮುಂದೆ ಇಲ್ಲದಿದ್ರೆ ನಾನೇನು ಮಾಡೋಕ್ಕಾಗ್ತದೆ? ನಮ್ಮ ಕುಟುಂಬದಲ್ಲಿ ರಾಜಕಾರಣದಲ್ಲಿ ಜನತೆ ಬಯಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ಕ್ರಿಯಾಶೀಲರಿರ್ತಕ್ಕಂಥದ್ರಿಂದ ಜನ ಬಯಸಿದಾಗ ನಾವು ಇವತ್ತು ಅನಿವಾರ್ಯವಾಗಿ ಯಡಿಯೂರಬೇಕಾಗುತ್ತೆ. ಅದರಿಂದ ನರೇಂದ್ರ ಮೋದಿ ಅವರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ವ್ಯತ್ಯಾಸ ಇದೆ. ಇದಿಷ್ಟು ಸಿಎಂ ಕುಮಾರಸ್ವಾಮಿ ಅವರ ಮತ್ತು ನರೇಂದ್ರ ಮೋದಿ ಅವರು ಹೇಳುವಂಥದ್ದು ಸರಿಯಲ್ಲ. ಮತ್ತೆ ಅವರಿಗೆ ಯಾರಿಲ್ಲ ಅಂತಂದ್ರೆ ನಮ್ಮ ಕುಟುಂಬದಲ್ಲಿ ಜನ ರಾಜಕೀಯಕ್ಕೆ ಬರಬೇಕು ಅಂತ ಬಯಸ್ತಾರೆ, ಹಾಗಾಗಿ ರಾಜಕೀಯಕ್ಕೆ ಬರ್ತೀವಿ. ಮತ್ತೆ ಜನರ ಒಂದು ಒಳಿತಿಗೆ ಅಭಿವೃದ್ಧಿಯೇ ನಮ್ಮ ಗುರಿ ಅನ್ನೋ ಮಾತುಗಳು ಸಹ ಹೇಳ್ತಾ ಇರೋದು. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಮದ್ದೂರು.